ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿಯೂ ಸಂತೋಷವಾಗಿದ್ದೀರಾ ಎಂದು ಭಾವಿಸುತ್ತಾ ಇಂದಿನ ಡೇ 16 ವಿಡಿಯೋನ ಮಾಡ್ತಾ ಇದ್ದೇನೆ. ಇಂದಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಓದಿದ ಒಂದು ಸುಂದರವಾದ ಗೌತಮ್ ಬುದ್ಧರ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಅನ್ನಿಸಿತು. ಅದಕ್ಕೋಸ್ಕರ ಕೋಪದಿಂದ ಬೆಂಕಿಯಂತೆ ಉರಿಯಬೇಡ, ಅದು ಮೊದಲು ನಿನ್ನನ್ನೇ ಭಸ್ಮ ಮಾಡುತ್ತದೆ. ತಾಳ್ಮೆಯಿಂದ ನೀರಿನಂತೆ ಹರಿದು ಹೋಗು, ಅದು ಎಲ್ಲ ಕಲ್ಮಶಗಳನ್ನು ತೊಳೆದು ಹಾಕುತ್ತದೆ. ಈ ಮಾತು ನನಗೆ ತುಂಬ ಇಷ್ಟ ಆಯಿತು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೋಪಕ್ಕಿಂತ ತಾಳ್ಮೆ ನಮ್ಮನ್ನು ಹೆಚ್ಚು ದೂರ ಕರೆದೊಯ್ಯುತ್ತದೆ ಅಂಥೇಳಿ ನಾನು ನಂಬ್ತೀನಿ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಮೊದಲಿಗೆ ನನ್ನ ಟು ಡೂ ಲಿಸ್ಟು ತಯಾರಿಸಿಕೊಂಡು ಇಂದು ಯಾವ ಯಾವ ವಿಷಯಗಳನ್ನು ಓದಬೇಕು, ಯಾವ ವಿಷಯಕ್ಕೆ ಹೆಚ್ಚು ಸಮಯ ಕೊಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದೆ. ನಂತರ ನಾನು ಬಿಸಿ ನೀರನ್ನು ತಯಾರಿಸಿಕೊಂಡೆ, ನನ್ನ ವಾಟರ್ ಬಾಟಲ್ಗೆ ತುಂಬಿಕೊಂಡೆ. ಎದ್ದ ನಂತರ ನಾನು ಲೈಬ್ರರಿಗೆ ಹೋಗಿ ನನಗೆ ಸ್ವಲ್ಪ ಕಷ್ಟ ಆಗುವ ವಿಷಯಗಳನ್ನು ಮೊದಲು ಓದಲು ಶುರು ಮಾಡಿದೆ. ಏನಕ್ಕೆ ಅಂದರೆ ಆ ಸಮಯದೊಳಗೆ ನನ್ನ ಗುರಿಯನ್ನು ಮುಗಿಸಬೇಕು ಎಂದು ನಿರ್ಧರಿಸಿದೆ. ನಾನು ಇಟ್ಟಿದ್ದ ಗುರಿಯನ್ನು ಸಮಯದೊಳಗೆ ಪೂರ್ಣಗೊಳಿಸಬೇಕು ಅಂಥೇಳಿ ನನಗೆ ಅನಿಸಿತು. ಅದಕ್ಕೋಸ್ಕರನೇ ನಾನು ಟೈಮರನ್ನು ಸೆಟ್ ಮಾಡಿಬಿಟ್ಟು ಆ ಟೈಮ್ ಮುಗಿಯೋಷ್ಟರಲ್ಲೇ ನಾನು ಓದಬೇಕು, ನಾನು ಏನು ಅಂದ್ಕೊಂಡಿದ್ದೀನೋ ಅದು ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಟೈಮರನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಟೈಮರ್ನ ಫಿಕ್ಸ್ ಮಾಡಿಲ್ಲ ಅಂದರೆ ನಾನು ಎಷ್ಟು ಓದಿದ್ದೀನಿ ಅಥವಾ ಇನ್ನೂ ಎಷ್ಟು ಬಾಕಿ ಇದೆ, ನಾನು ಯಾವ ಟೈಮಲ್ಲಿ ಎಷ್ಟು ಕವರ್ ಮಾಡ್ತಾ ಇದ್ದೀನಿ ಅಂಥೇಳಿ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಒಂದು ಟೈಮರನ್ನು ಫಿಕ್ಸ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ಸ್ಲೋ ರೀಡರ್ ಇದ್ದೀನಾ ಅಥವಾ ಫಾಸ್ಟ್ ರೀಡರ್ ಇದ್ದೀನಾ ಅಥವಾ ಮೀಡಿಯಮ್ ರೀಡರ್ ಇದ್ದೀನಾ ಅಂಥೇಳಿ. ಅದರ್ವೈಸ್ ನಮಗೆ ಯಾವ್ಯಾವ ಚಾಪ್ಟರ್ನ ಯಾವ್ಯಾವ ಟೈಮಲ್ಲಿ ಓದಬೇಕು, ಯಾವ ಥರ ಓದಬೇಕು, ಎಷ್ಟು ಟೈಮನ್ನು ಇಟ್ಕೊಂಡ್ರೆ ಅಂತ ಗೊತ್ತಾಗುತ್ತೆ ಅಂಥೇಳಿ ನಾನು ಟೈಮನ್ನು ಫಿಕ್ಸ್ ಮಾಡಿದೆ. ನಂತರ ನೋಡಿ ನಾನು ರೂಮ್ಗೆ ಹೋಗ್ಬಿಟ್ಟು ನನ್ನ ಇವತ್ತು ನಾಷ್ಟ ಅಥವಾ ನನ್ನ ಟಿಫಿನ್ ಇವತ್ತು ಉಪ್ಪಿಟ್ಟಿತ್ತು. ಉಪ್ಪಿಟ್ಟನ್ನು ತಿಂದ್ಬಿಟ್ಟೆ. ನಾನು ಉಪ್ಪಿಟ್ಟನ್ನು ತಿಂದ್ಬಿಟ್ಟು ಮತ್ತೆ ನಾನು ಲೈಬ್ರರಿಗೆ ಹೋದೆ. ಮತ್ತೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕೂಡ ಟೈಮರ್ ಸಹಾಯದಿಂದ ಓದಿ ಮುಗಿಸಿದೆ. ಮೊದಲಿಗೆ ಈ ರೀತಿ ಟೈಮರು ಹಾಕಿಕೊಂಡು ಓದೋದು ಸ್ವಲ್ಪ ಕಷ್ಟ ಅನ್ನಿಸಬಹುದು, ಆದರೆ ಕೆಲವು ದಿನ ಅಭ್ಯಾಸ ಮಾಡಿದರೆ ಅದು ನಮ್ಮ ದಿನಚರಿಯ ಒಂದು ಭಾಗವಾಗಿ ಬಿಡುತ್ತದೆ. ಏನಕ್ಕೆ ಅಂದರೆ ನಾವು ಯಾವ ಟೈಮಲ್ಲಿ ಅಂದರೆ ಎಷ್ಟು ಟೈಮಲ್ಲಿ ನಾವು ಮುಗಿಸ್ತೀವಿ ಅನ್ನೋದನ್ನು ನಮಗೆ ಮಾತ್ರ ಗೊತ್ತಿರುತ್ತೆ. ಅದು ಕೂಡ ನಮಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಟೈಮರನ್ನು ಫಿಕ್ಸ್ ಮಾಡಿದ್ರೆ ಓಕೆ, ನಾವು ಇಷ್ಟು ಟೈಮಲ್ಲಿ ಇಷ್ಟು ಮುಗಿಸಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಮುಗಿಸಿದ್ದೀವಿ ಅಂದರೆ ನಾವು ಇನ್ನೂ ಓದ್ಬೋದು, ನಾವಿನ್ನೂ ಏನಾದರೂ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡ್ಬೋದು ಅಂಥೇಳಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಟೈಮರನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ನನ್ನ ಮಧ್ಯಾಹ್ನ ಊಟ ರೈಸ್ ಸಾಂಬಾರು ನಾನೇ ಮಾಡ್ಕೊಂಡಿದ್ದೀನಿ. ರೈಸ್ ಸಾಂಬಾರನ್ನ ತಿಂದೆ. ಮತ್ತು ತಿಂದ್ಬಿಟ್ಟು ಮತ್ತೆ ನಾನು ಈವ್ನಿಂಗ್ ಮತ್ತೆ ಲೈಬ್ರರಿಗೆ ಹೊರಟೆ. ಲೈಬ್ರರಿಗೆ ಹೋಗಿ ನೋಡಿ ಮತ್ತೆ ನಾನು ಟೈಮರ್ ಫಿಕ್ಸ್ ಮಾಡಿದೆ. ಫಿಕ್ಸ್ ಮಾಡಿಬಿಟ್ಟು ಮತ್ತು ನಾನು ಓದೋದಕ್ಕೆ ಕೂತ್ಕೊಂಡೆ. ಇವತ್ತು ಸ್ವಲ್ಪ ಮೆಂಟಲ್ ಎಬಿಲಿಟಿ ನೋಡಿಲ್ಲ. ಇವತ್ತು ಏನಂದರೆ ಫುಲ್ಲು ಥಿಯರಿ ಸಬ್ಜೆಕ್ಟನ್ನೇ ಓದ್ತಾ ಇದ್ದೀನಿ. ಲೈಕು ಪೊಲಿಟಿ ಮತ್ತು ಸೈನ್ಸು, ಹಿಸ್ಟ್ರಿ. ಯಾಕಂದರೆ ಈ ಸಾರಿ UPSCಯಲ್ಲಿ ಬಂದಿರೋ ಕ್ವಶನ್ಸು ಪೊಲಿಟಿಯಿಂದ ತುಂಬ ಅಂದರೆ ತುಂಬ ಕಡಿಮೆ ಬಂದಿದೆ. ಮೇ ಬಿ 8 ಏನೋ ಬಂದಿರಬೇಕು. ಬಟ್ ಹಿಸ್ಟ್ರಿ, ಸೈನ್ಸು, ಜಿಯೋಗ್ರಫಿ ಇವೆಲ್ಲ ಅಂತೂ ತುಂಬ ಅಂದರೆ ತುಂಬ ಬಂದಿದ್ದಾವೆ. ಅದಕ್ಕೋಸ್ಕರ ಎಷ್ಟೋ ವರ್ಷದಿಂದ ನೋಟಿಫಿಕೇಷನ್ ಆಗಿಲ್ಲ, ಈ ಸಾರಿ ಆಗ್ತಾ ಇದೆ. ಕ್ವಶನ್ ಪೇಪರು ಯಾವ ಸಬ್ಜೆಕ್ಟಿನಿಂದ ಜಾಸ್ತಿ ತೆಗಿತಾರೋ, ಯಾವ ಸಬ್ಜೆಕ್ಟಿಂದ ತೆಗಿತಾರೋ, ಅಪ್ಲೈಡ್ ತೆಗಿತಾರೋ, ಒನ್ ವರ್ಡ್ ತೆಗಿತಾರೋ ಯಾರಿಗೂ ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ತುಂಬ ಡೀಪಾಗಿ ಡೆಪ್ತಾಗಿ ಓದಿದರೆ, ನಾವು ಸಿಲೆಬಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವ ಥರ ಕ್ವಶನ್ ತೆಗೆದ್ರೂ ಕೂಡ ನಾವು ಈಸಿಯಾಗಿ ಪಾಸ್ ಆಗ್ಬೋದು. ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ. ಸಬ್ಜೆಕ್ಟ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಜೆಕ್ಟ್ ಓದಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದೇ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂಥೇಳಿ. ನೋಡಿ ಮತ್ತೆ ನಂದು ವಾಟರ್ ಖಾಲಿ ಆಗಿತ್ತು. ಮತ್ತು ವಾಟರ್ನ ಫಿಲ್ ಮಾಡಿಬಿಟ್ಟು ಈವ್ನಿಂಗ್ ಆಗಿತ್ತು. ಟೀ ಕಾಫಿ ಕುಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಎಳ್ನೀರು ಕುಡಿಯೋದಕ್ಕೆ ಹೋದೆ. ನೋಡಿ ಎಳ್ನೀರು ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಎಳನೀರು ಕುಡಿದೆ. ಯಾಕಂದರೆ ನಾವು ಎಳ್ನೀರು ಕುಡಿದ್ರೆ ಹೆಲ್ತ್ಗೋಸ್ಕರ ಅಮೌಂಟು ಸ್ಪೆಂಡ್ ಮಾಡಿದರೆ ಅದು ವೇಸ್ಟ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಎಳ್ನೀರನ್ನು ಕುಡಿದೆ. ಆಮೇಲೆ ನೋಡಿ ಮತ್ತೆ ನೈಟ್ ಆಗಿತ್ತು. ನಾನು ರೂಮ್ಗೆ ಬಂದುಬಿಟ್ಟು ಮತ್ತು ರೈಸ್ ಸಾಂಬಾರನ್ನು ತಿಂದೆ. ಏನಕ್ಕೆಂದರೆ 3 ಟೈಮ್ ನಾನು ರೈಸ್ ಸಾಂಬಾರನ್ನೇ ತಿಂದೆ ಇವತ್ತು. ಆಮೇಲೆ ನಾನು ಮತ್ತೆ ನೋಡಿ ನಾನು ಇವತ್ತು ಮಾರ್ನಿಂಗು ಟು ಡೂ ಲೀಸ್ಟ್ ಮಾಡಿದ್ದೆ. ಅದರಲ್ಲಿ ಏನೇನು ನಾನು ಮಾಡಿದ್ದೀನಿ, ಇನ್ನೂ ಏನು ಬಾಕಿ ಇದೆ ಅಂತೇಳಿ ಎಲ್ಲನೂ ಟಿಕ್ ಹಾಕ್ಕೊಂಡೆ ನಾನು. ಆಮೇಲೆ ನಂದು ಇವತ್ತು ಡೈಲಿ ಇರುತ್ತಲ್ವ ಡೇ 16 ಇವತ್ತು ಇದು ಕೂಡ ಟಿಕ್ ಹಾಕ್ದೆ ನಾನು. ಇನ್ನೂ ಒಂದು 4-5 ಡೇಸ್ ಅಷ್ಟೇ ಉಳಿದಿರೋದು. ತುಂಬ ಖುಷಿ ಆಗ್ತಾಯಿದೆ. ಇವತ್ತು ರೀಡಿಂಗ್ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿಲ್ಲ, ರೈಟಿಂಗ್ ಮಾಡಿದ್ದೀನಿ. ಎಕ್ಸಸೈಸ್ ಆದಷ್ಟು ಕೂಡ ಆ್ಯಡ್ ಮಾಡ್ತೀನಿ. ಯಾಕಂದರೆ ನಮಗೆ ಎಕ್ಸಸೈಸೇ ಇಂಪಾರ್ಟೆಂಟು. ಎಕ್ಸಸೈಸ್ ಮಾಡಿದರೆ ನಿದ್ದೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಸರಿ ಫ್ರೆಂಡ್ಸ್, ಮತ್ತೆ ನಾಳೆಯ ಡೇ 17 ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಜಾಗ್ರತೆ ವಹಿಸಿ, ಆರೋಗ್ಯವಾಗಿರಿ. ಸಿ ಯು ಟುಮಾರೋ. ಟೇಕ್ ಕೇರ್. ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.